ಎಲ್ಲರೂ ಕೂಡ ನಮಸ್ಕಾರ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಒಂದು ಡೌಟ್ ಕೇಳ್ತಾ ಇದ್ರು. ಸರ್, ನಾವು KCET ಅಪ್ಲಿಕೇಶನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಕೋಟಾ ಎಸ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ನಮಗೆ ಅಗ್ರಿಕಲ್ಚರ್ ಕೋಟಾ ಅಂಡರ್ 50% ರಿಸರ್ವೇಷನ್ ಕ್ಲೈಮ್ ಮಾಡಬೇಕಂದ್ರೆ ಯಾವೆಲ್ಲ ನೆಸರಿ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ರೆಡಿ ಇರಬೇಕು ಅಂತಕ್ಕಂಥ ಹಲವಾರು ಡೌಟ್ಗಳು ಸ್ಟೂಡೆಂಟ್ಸ್ಗಳು ಇರ್ತವೆ. ಹಾಗಾಗಿ ಈ ವಿಡಿಯೋದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಡಿಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇವೆ. ಎಲ್ಲರೂ ಕೂಡ ಚೆನ್ನಾಗಿ ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದೀರಾ ಅಂತ ಭಾವಿಸ್ತೀನಿ. KCET ಮತ್ತು ನೀಟ್ ಎಕ್ಸಾಮ್ ಏನು ಬರ್ತಾ ಇದ್ದಾಗ ಚೆನ್ನಾಗಿ ಪ್ರಿಪೇರ್ ಆಗಿ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಕೋಟಾಗೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕೋ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಿ ರೆಡಿ ಮಾಡಿಸ್ಕೊಂಡು ಮಡಿಕೊಳ್ಳಿಕ್ಕೆ. ಒಂದನೇದಾಗಿ ನೀವು CET ಏನು ಬರೀತಿರಲ್ಲ ಏಪ್ರಿಲ್ 23-24ಕ್ಕೆ, ಅದ್ರದ್ದು ಅಡ್ಮಿಷನ್ ಟಿಕೆಟು ಆಲ್ ಟಿಕೆಟ್ ಏನಿದೆ ಅದನ್ನು ತೆಗೆಸ್ಕೊಂತೀರಿ ನೀವು ಎಕ್ಸಾಮ್ಗೆ ಹೋಗಬೇಕಾದ್ರೆ. ಅದನ್ನು ಕಳಿಬೇಡಿ. ಎಲ್ಲೋ ಎಕ್ಸಾಮ್ ಆದಮೇಲೆ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಕರೆಕ್ಟಾಗಿ ಮಡಿಕೊಳ್ಳಿ. ಮತ್ತು ಅದು ಬೇಕಾಗ್ತದೆ ಅಗ್ರಿಕಲ್ಚರ್ ಕೋಟಾಗೆ ನೀವು ಡಾಕ್ಯುಮೆಂಟ್ ಸರ್ಟಿಫಿಕೇಷನ್ಗೆ. ಮತ್ತು ವ್ಯವಸಾಯಗಾರ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣಪತ್ರ RD ಸಂಖ್ಯೆಯೊಂದಿಗೆ ಕಂದಾಯ ಇಲಾಖೆಯಲ್ಲಿ ಕೊಡುವ ಪ್ರಮಾಣಪತ್ರ ಅಥವಾ ಸ್ವೀಕೃತ ಪತ್ರ RD ಸಂಖ್ಯೆಯೊಂದಿಗೆ. ವ್ಯವಸಾಯಗಾರ ದೃಢೀಕರಣ ಪತ್ರ ಎಲ್ಲರೂ ಕೂಡ ಮಾಡಿಸಿರ್ತೀರ. ಯಾರ್ಯಾರು ಮಾಡಿಸಿಲ್ಲ ನೋಡಿ, ಅವರು ವ್ಯವಸಾಯಗಾರ ದೃಢೀಕರಣ ಪತ್ರ. ಮತ್ತು ಯಾರು ಕೃಷಿ ಕೂಲಿ ಕಾರ್ಮಿಕರು ಬರ್ತೀರಾ ಅಂಥವ್ರು ಕೃಷಿ ಕೂಲಿ ಕಾರ್ಮಿಕರ ದೃಢೀಕರಣ ಪತ್ರವನ್ನು ಮಡಿಕೊಳ್ಳಿ. ಮತ್ತು ಇದು ವ್ಯಾಲಿಡಿಟಿ ಬಂದುಬಿಟ್ಟು 1 ವರ್ಷ ಇರ್ತದೆ, ಅದನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಮತ್ತು ಅವಿಭಾಜ್ಯ ಕುಟುಂಬವಾದಲ್ಲಿ ಪೂರಕವಾಗಿ ವಂಶವೃಕ್ಷ ಪ್ರಮಾಣಪತ್ರ, ಕೃಷಿಕರ ಕೋಟಾದಡಿಯಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಲಗತ್ತಿಸುವುದು RD ಸಂಖ್ಯೆ ಮತ್ತು QR ಕೋಡ್ನೊಂದಿಗೆ ತಹಸೀಲ್ದಾರ್ ಅವರು ಕೊಡುವ ಪ್ರಮಾಣಪತ್ರ. ಈಗ ವಂಶವೃಕ್ಷ ಬೇಕಾಗ್ತದೆ, ವಂಶವೃಕ್ಷ ಮಾಡಿಸ್ಕೊಂಡು ಮಡಿಕೊಳ್ಳಿ. ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣಪತ್ರ, ಕೃಷಿಯೂ ಸೇರಿದಂತೆ ಎಲ್ಲ ಆದಾಯ RD ಸಂಖ್ಯೆ ಮತ್ತು QR ಕೋಡ್ನ ತಹಸೀಲ್ದಾರ್ ಕೊಡುವ ಪ್ರಮಾಣಪತ್ರ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಮಾಡಿಸ್ಕೊಂಡು ಮಡಿಕೊಳ್ಳಿ. ಅದರ ಜೊತೆಗೆ ಅಫಿಡವಿಟ್ 1 ಮತ್ತು ಅಫಿಡವಿಟ್ 2 ಅಂತ ಇದೆ. ಇದು ನಾನು ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಫಿಡವಿಟ್ 1 ಅಂದರೆ ಕೇವಲ ಕೃಷಿ ಒಂದೇ ಆದಾಯ ಹೊಂದಿದ್ದಲ್ಲಿ ಮಾತ್ರ ಆದಾಯ ಪ್ರಮಾಣ ಪತ್ರದೊಂದಿಗೆ ಅಭ್ಯರ್ಥಿ ಅಥವಾ ಪೋಷಕರು ಕೇವಲ ಕೃಷಿ ಒಂದೇ ಆದಾಯ ಮೂಲವೆಂದು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಿರಬೇಕಾಗುತ್ತದೆ. ಈಗ ನಮ್ಮದು ಕೃಷಿಯಿಂದ ಮಾತ್ರ ನಮಗೆ ಆದಾಯ ಬರ್ತಾ ಇದೆ. ಅದು ಬಿಟ್ಟರೆ ನಾವು ಯಾವುದು ಬಿಸ್ನೆಸ್ ಮಾಡ್ತಾ ಇಲ್ಲ. ಮತ್ತು ನಮ್ಮ ತಂದೆ ತಾಯಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರ್ಮೆಂಟ್ ಕೆಲಸದಲ್ಲಿಯೂ ಕೂಡ ಇಲ್ಲ ಅಂತಕ್ಕಂಥ ಯಾವ ಸ್ಟೂಡೆಂಟ್ಸ್ ಇರ್ತಾರೆ ಅಂಥವರು ಅಫಿಡವಿಟ್ 1 ಮಾಡಿಸ್ಬೇಕಾಗ್ತದೆ. ಮತ್ತು ಈ ಅಫಿಡವಿಟ್ 1 ಮಾಡಿಸ್ಬೇಕಾದ್ರೆ ನಿಮಗೆ ಮೇಯ್ನ್ ನೋಡಿ, ಈಗ ಆಲ್ ಟಿಕೆಟ್ ಆಗ್ಬೋದು, ವ್ಯವಸಾಯಗಾರ ದೃಢೀಕರಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ಮತ್ತು ಬೇರೆ ವಂಶವೃಕ್ಷ ಇದನ್ನೆಲ್ಲ ಮಾಡಿಸ್ಕೊಂಡು ಮಡಿಕೊಂತೀರ. ಆದರೆ ಈ ಅಫಿಡವಿಟ್ ಮಾಡಿಸ್ಬೇಕಾದ್ರೆ ಅಣ್ಣ ನೀವು ಕೇಳ್ತಾ ಇರಿ ಎಷ್ಟೊಂಥರ ಜನ. ಮೊನ್ನೆನೂ ಕೂಡ ಒಂದು ಸ್ಟೂಡೆಂಟ್ ಕಾಲ್ ಮಾಡಿದರು. ಅಫಿಡವಿಟ್ ಮಾಡಿಸ್ಬೇಕಾದ್ರೆ ಅಣ್ಣ ಫಸ್ಟ್ ಪಾರ್ಟಿ ಯಾರು ಕೊಡಬೇಕಣ್ಣ, ಸೆಕೆಂಡ್ ಪಾರ್ಟಿ ಯಾರು ಕೊಡಬೇಕಣ್ಣ, ಈ ರೀತಿ ಹಲವಾರು ಡೌಟ್ಸ್ಗಳು ಸ್ಟೂಡೆಂಟ್ಸ್ಗಳಿಗಿರ್ತವೆ. ಹಾಗಾಗಿ ಅಫಿಡವಿಟ್ 1 ಯಾರು ಮಾಡಿಸ್ಬೇಕಂದ್ರೆ ನಮಗೆ ಕೃಷಿಯಿಂದ ಮಾತ್ರ ಯಾರಿಗೂ ಆದಾಯ ಬರ್ತಾ ಇದೆ, ಅದನ್ನು ಬಿಟ್ಟು ಬೇರೆ ಆದಾಯ ಬರ್ತಾ ಇಲ್ಲ ನಮಗೆ ಅಂತಕ್ಕಂಥವ್ರು ಅಫಿಡವಿಟ್ 1 ಮಾಡಿಸಿ. ಅದರಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್, ಸೆಕೆಂಡ್ ಪಾರ್ಟಿ ವಿಲ್ ಬಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ. ಫಸ್ಟ್ ಪಾರ್ಟಿ ನೀವು ಕ್ಯಾಂಡಿಡೇಟ್ ಯಾರು ಎಕ್ಸಾಮ್ ಬರೀತಾ ಇರ್ತಿರಲ್ಲ ಅವರು ಅಲ್ಲೇನು ಮಾಡಿ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೂಡೆಂಟ್ ಹೆಸರು, ಸನ್ ಆಫ್, ಡಾಟರ್ ಆಫ್ ನಿಮ್ಮ ತಂದೆ ಹೆಸರು ಹಾಕ್ಕೊಳ್ಳಿ. ಮತ್ತು ಸೆಕೆಂಡ್ ಪಾರ್ಟಿ ಬಂದುಬಿಟ್ಟು ನೀವು ಎಕ್ಸಾಮ್ ಸೆಂಟರ್ ಚೂಸ್ ಮಾಡಿರ್ತೀರಲ್ವಾ ಈ KCET ಅಪ್ಲಿಕೇಶನ್ ಹಾಕಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ GK ಬ್ಯಾಂಗ್ಳೂರು ಅಂತ ನೀವೇನಾದ್ರು ಚೂಸ್ ಮಾಡಿದ್ರೆ ಅದು ಮೈನ್ ಸೆಂಟರು. ಈಗ GKಗೆ ನೀವು ಚೂಸ್ ಮಾಡಿದ್ರೆ ಆ ಯೂನಿವರ್ಸಿಟಿ ಹೆಸರನ್ನ ಏನು ಬರುತ್ತಲ್ಲ ಅದು ಸೆಕೆಂಡ್ ಪಾರ್ಟಿ ಅಂತ ನೀವು ಮೆನ್ಷನ್ ಮಾಡಿ ಹೋಗ್ತದೆ ಅಫಿಡವಿಟ್ ಮಾಡಿಸ್ಬೇಕಾದ್ರೆ. ಆ ಯೂನಿವರ್ಸಿಟಿ ಅಂಡರ್ ಸಬ್ ಕ್ಯಾಂಪಸ್ಗಳು ಬರ್ತವೆ, ಚಿಂತಾಮಣಿ ಆಗ್ಬೋದು, ಚಾಮರಾಜನಗರ ಆಗ್ಬೋದು. ಈ ರೀತಿ ನಾನು ಹೇಳ್ತಾ ಇರೋದು, ಈಗ ಸೆಂಟರ್ಗಳು ಯಾವಿದಾವೆ ಇಲ್ಲ ಯಾವ್ದು ಕೊಟ್ಟಿದ್ರೆ ನೋಡ್ಕೊಳ್ಳಿ. ನೀವು ಯಾವ್ದಾದ್ರು ಯೂನಿವರ್ಸಿಟಿ ಅಂಡರ್ ಸಬ್ ಕ್ಯಾಂಪಸ್ಸಲ್ಲಿ ನೀವು ಎಕ್ಸಾಮ್ ಬರೀತಾ ಇದ್ದರೆ ನೀವು ಸೆಕೆಂಡ್ ಪಾರ್ಟಿ ಏನು ಕೊಡಬೇಕಂದ್ರೆ ಆ ಸಬ್ ಕ್ಯಾಂಪಸ್ಸು ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ನೀವು ಸೆಕೆಂಡ್ ಪಾರ್ಟಿನ ಕೊಡಬೇಕಾಗ್ತದೆ. ಈಗ ಇನ್ನೊಂದು ಡೌಟ್ ಏನಾಗಿದೆ ಅಂದರೆ, ಈ ವರ್ಷದಿಂದ ಏನು ಮಂಡ್ಯ VC ಫಾರ್ಮ್ ಏನಿತ್ತು ಅದು ಸಪ್ರೇಟ್ ಯೂನಿವರ್ಸಿಟಿನ ಮಾಡಿದ್ದಾರೆ. ಹಾಗಾಗಿ ಆಡಳಿತಾತ್ಮಕವಾಗಿ ಅದು ಬೇರೆ ಆಗಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ. ಇನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಆಗ್ಬೋದು, ಮಂಡ್ಯದಿಂದ ಆಗ್ಬೋದು ಸಪ್ರೇಟ್ ನೋಟಿಫಿಕೇಷನ್ ಏನು ಬಂದಿಲ್ಲ. ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡು ಸ್ಟೂಡೆಂಟ್ಸ್ಗಳು ಈಗ ಹಾಸನ್ ಸೆಂಟರ್ ಚೂಸ್ ಮಾಡಿರ್ತಾರೆ ಸ್ವಲ್ಪ ಜನ.
ಅವ್ರು ಯಾವ ಯೂನಿವರ್ಸಿಟಿ ಕೊಡಬೇಕು ಅಂತ ವೆಯ್ಟ್ ಮಾಡಿ ಸ್ವಲ್ಪ. ಕೆಲವೇ ದಿನಗಳಲ್ಲಿ ಅವರು ಕೂಡ ನೋಟಿಫಿಕೇಷನ್ ಬಿಟ್ಟು ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ. ಇಷ್ಟಂತೂ ಕನ್ಫರ್ಮ್ ಆಗಿರಲಿ ನಿಮಗೆ. ಅದ್ರ ಜೊತೆಗೆ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಯಾವ್ಯಾವ ಸೆಂಟರ್ಸ್ಗಳಿದ್ದಾವೆ, ಆ ಸೆಂಟರ್ಸ್ಗಳು ಯಾವ್ಯಾವ ಯೂನಿವರ್ಸಿಟಿ ಅಂಡರ್ ಬರ್ತವೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಇದರಲ್ಲಿ ವಿಲ್ ಗಿವ್ ಇನ್ಫಾರ್ಮೇಷನ್ ಓನ್ಲಿ ಪರ್ಟೈನಿಂಗ್ ಟು ಡಾಕ್ಯುಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ದಟ್ಸ್ ಆಲ್. ದೆನ್ ವೇತನ ದೃಢೀಕರಣ ಪತ್ರ. ಏನು ಈಗ ತಂದೆ ತಾಯಿಗಳೇನಾದ್ರು ನೌಕರಿಯಲ್ಲಿದ್ದರೆ ಅಂಥವ್ರಿಗೆ ವೇತನ ದೃಢೀಕರಣ ಪತ್ರವನ್ನು ರೆಡಿ ಮಾಡಿಸ್ಕೊಂಡು ಮಡಿಕೊಳ್ಳಿ. ಮತ್ತು ಖಾಸಗಿ ವೃತ್ತಿಯಿಂದ ಆದಾಯದ ಪ್ರಮಾಣ ಪತ್ರ. ಈಗ ಏನಾದ್ರು ಯಾವುದಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿಗಳು ಅಂತಕ್ಕಂಥವ್ರು ಈ ಖಾಸಗಿ ವೃತ್ತಿಯಿಂದ ಯಾವ ರೀತಿಯಾದ ಆದಾಯ ಬರ್ತಾ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆ ಆದಾಯ ಪ್ರಮಾಣ ಪತ್ರವನ್ನು ಕೂಡ ರೆಡಿ ಮಾಡ್ಕೊಂಡು ಮಡಿಕೋಬೇಕಾಗ್ತದೆ. ಮತ್ತು ಅಫಿಡವಿಟ್ ಟು ಆದಾಯ ಪ್ರಮಾಣ ಪತ್ರದೊಂದಿಗೆ ಎಲ್ಲ ಕೃಷಿ ಜೊತೆಗೆ ವೇತನ, ಖಾಸಗಿ ವ್ಯವಹಾರ, ಪಿಂಚಣಿ, ಇತರೆ ಅಂದರೆ ಕೃಷಿ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಆದಾಯ ಬರ್ತಾ ಇದ್ದ ಸಂದರ್ಭದಲ್ಲಿ ನೀವು ಅಫಿಡವಿಟ್ 2 ಅನ್ನು ಮಾಡಿಸ್ಬೇಕಾಗ್ತದೆ. ಇಲ್ಲಿ ನೋಡಿ, ಕೃಷಿಯೇ ತಮ್ಮ ಪ್ರಧಾನ ಮತ್ತು ಎಲ್ಲ ಆದಾಯಗಳಿಗಿಂತ ಹೆಚ್ಚು ಆದಾಯ ಹೊಂದಿರುವುದಾಗಿ ಅಭ್ಯರ್ಥಿ ಅಥವಾ ಪೋಷಕರು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಿರಬೇಕಾಗ್ತದೆ. ಈಗ ಕೃಷಿಯಿಂದ ಬರ್ತಕ್ಕಂಥ ಆದಾಯ ನಮಗೆ ಬೇರೆ ಮೂಲಗಳಿಂದಕ್ಕಿಂತ ಜಾಸ್ತಿ ಇದೆ ಅಂತ ನೀವು ತೋರಿಸ್ಬೇಕಾಗ್ತದೆ. ಮತ್ತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ. ಸೇಮ್ ಈಗ ಅಫಿಡವಿಟ್ 1ನಲ್ಲಿ ಯಾವ ರೀತಿ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟು ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಇರ್ತದಲ್ಲ, ಅದೇ ರೀತಿ ಇಲ್ಲೂ ಕೂಡ ಇರ್ತದೆ. ಮತ್ತು ಇಲ್ಲೊಂದು ಸೂಚನೆ ಅಂತ ಹಾಕಿದ್ದಾರೆ, ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಮತ್ತು ಅಫಿಡವಿಟ್ನಲ್ಲಿ ಘೋಷಿಸಿರುವ ಆದಾಯ ಒಂದೇ ಆಗಿರಬೇಕು. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಅಫಿಡವಿಟ್ ಏನು ಮಾಡ್ತೀರಾ ಎರಡರಲ್ಲೂ ಕೂಡ ನಿಮ್ಮ ಇನ್ಕಮ್ ಸೇಮ್ ಮೆನ್ಷನ್ ಮಾಡಿ, ಚೇಂಜಸ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಮೇಲಿನ ಎಲ್ಲ ದಾಖಲೆಗಳು, ಇದು ನಾನು ಲಾಸ್ಟ್ ಇಯರ್ ನೋಟಿಫಿಕೇಷನ್ದು ಬಿಫೋರ್ ಲಾಸ್ಟ್ ಇಯರ್ ನೋಟಿಫಿಕೇಷನ್ ಇದರಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಇದು ನೋಡ್ಕೊಳ್ಳಿ. ನೆಕ್ಸ್ಟು ಈ ವರ್ಷ ಬಿಡ್ತಾರೆ ನೋಟಿಫಿಕೇಷನ್, ಅವಾಗ ಹೇಳ್ತೀನಿ, ನಾವು ಇನ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಮತ್ತು ಒಂದು ಪ್ರಿಸ್ಕ್ರೈಬ್ಡ್ ಅಮೌಂಟ್ ಇಟ್ಟಿರ್ತಾರೆ, ಅಷ್ಟನ್ನು ಪೇ ಮಾಡಿಬಿಟ್ಟು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರಿಬೋದಾಗ್ತದೆ. ಮತ್ತು ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗಿ ಚೆನ್ನಾಗಿ. ಬೇರೆ ಏನೋ ಡೌಟ್ಸ್ ಇದ್ದರೂ ಕೂಡ ಕೇಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಸೆಂಟರ್ಸ್ಗಳಿರ್ತವೆ, ಸೆಂಟರ್ಸ್ಗಳು ಯಾವ ಯೂನಿವರ್ಸಿಟಿ ಅಂಡರ್ ಬರ್ತವೆ ಅಂತಕ್ಕಂಥದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾಗಿ ಅದರಿಂದ ನಿಮಗೆ ಒಂದು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಏನು ಅಫಿಡವಿಟಲ್ಲಿ ಹಾಕಬೇಕಲ್ಲ, ಫಸ್ಟ್ ಪಾರ್ಟಿ ಹಾಕ್ತಾರೆ, ಸೆಕೆಂಡ್ ಪಾರ್ಟಿ ಯಾವ್ದು ಹಾಕಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತದೆ. ಥ್ಯಾಂಕ್ ಯು.